ಬೆಳೆವನಂತೆ ಯಾರೂ ಕೂಡ ತಿರುಗಿ ಬರಲಿಲ್ಲ. ನನ್ನ ನೆಚ್ಚಿನ ತಂಗಿಯಾದ ಪೂಜೆಯನ್ನ ಸಹಗೊಳಿಸಿಕೊಟ್ಟೆ, ಅವಳು ಕೂಡ ತಿರುಗಿ ಬರಲಿಲ್ಲ. ಕಳ್ಳ ಕೃಷ್ಣ ಇಂದು ಗೋಕುಲದಲ್ಲಿ ಬೆಳೆಯುತ್ತಾ ಇದ್ದಾನೆ. ಅವನನ್ನ ಯಾರಿದ್ದಾನೆ ನಮ್ಮಲ್ಲಿ? ಇದ್ದಾನೆ. ಅವನೇ ಅಕ್ರೂರ, ಅವನನ್ನೇ ಕರೆಯುತ್ತಾನೆ ಅಕ್ರೂರ. ಕರೆಸಿದಂತೆ ಕಾಣು ತಿಳಿಯಲಿಲ್ಲ. ಅಕ್ರೂರ, ನನ್ನ ಮದುವೆಯಾದಂತ ಕೃಷ್ಣ ಇಂದು ಗೋಕುಲದಲ್ಲಿ ಬೆಳೆಯುತ್ತಾ ಇದ್ದಾನೆ. ಮಾಡಿದಂತ ಎಲ್ಲ ಕಾರ್ಯವೂ ಸಹ ವ್ಯರ್ಥವಾಗಿ ಹೋಯಿತು. ಹೀಗಾಗಿ ಒಂದು ಉಪಾಯವನ್ನ ಮಾಡಬೇಕು. ಏನು ಮಾಡುವುದು? ಚಿಂತೆಯನ್ನ ಬಿಟ್ಟು ಆ ಕೃಷ್ಣನ ಬಗ್ಗೆ ಯೋಚಿಸು. ಆತ ನಮ್ಮ ನಿಮ್ಮೆಲ್ಲರಂತೆ ಸಾಮಾನ್ಯ ಮನುಷ್ಯನಲ್ಲ. ಈ ಭೂಮಿಯ ಭಾರವನ್ನ ಅಳಿಸಲು ಅವತಾರವೆತ್ತಿದ್ದಾನೆ. ಅಂತಹ ಮಹಾಪುರುಷನು ಇಡೀ ಲೋಕಕ್ಕೆ ಪೂಜಿತನು ಎನ್ನುವುದನ್ನ ಮರೆಯಬೇಡ. ವ್ಯರ್ಥವಾಗಿ ಹಗೆತನ ಸಾಧಿಸಬೇಡ. ಇದು ನಿನಗೆ ಎಂದಿಗೂ ಒಳ್ಳೆಯದು. ನಿನಗೆ ಜೀವನ ಮೇಲೆ ಆಸೆ ಇದ್ದರೆ ನಾನು ಹೇಳಿದಂತ ಕೆಲಸವನ್ನ ನೀನು ಮಾಡುತ್ತಿದ್ದ. ಆದರೂ ನೀನು ಸಿಟ್ಟು ಮಾಡುತ್ತೀಯ ಅಂತಾದರೆ ನೀನು ಹೇಳುವಂತ ಕಾರ್ಯ ಯಾವುದೆಂದು ನನಗೆ ಲಾಲಿಸುವ ಕ್ರೂರ ಸಜ್ಜನ ಶೀಲನೆ ಸುವಿಚಾರ ಸಜ್ಜನ ಶೀಲನೆ ಸುವಿಚಾರ ನಾಳೆಗೆ ನಡೆ ಗೋಪಾಲರ ಕರೆದ ನಾಳೆಗೆ ನಡೆ ಗೋಪಾಲರ ಕರೆದ ಬಾಲಕರ ಸಟನು ಕೆಳಗೊಂಬೆ ನುಡಿಟ ನಾಳೆಗೆ ನಡೆ ಗೋಪಾಲರ ಕರೆದ ಬಾಲಕರ ಸಟ
ಬಲರಾಮರನ್ನ ಇಲ್ಲಿಗೆ ಕರೆತರಬೇಕು. ಹಾ. ಅವರಿಲ್ಲಿಗೆ ಬಂದ ಮೇಲೆ ಅವರ ಶೌರ್ಯವನ್ನು ಅವರ ಸಾಹಸವನ್ನು ಎನ್ನುವುದನ್ನ ನಾನು ನೋಡಿಕೊಳ್ಳುತ್ತೇನೆ. ಹಾ. ಆಗಲಿ ಹೋಗಿ ಬರುತ್ತೇನೆ. ಬಿಲ್ಲ ಹಬ್ಬಕ್ಕೆನುತ ಚತುರ್ದಶಿಗಿಲ್ಲಿ ಬರಲಿ ಮತ್ತ ಚತುರ್ದಶಿಗಿಲ್ಲಿ ಬರಲಿ ಮತ್ತ ಕುಲ್ಲರ ನೀ ತಂದೆನ ಒಪ್ಪಿಸೆ ಮಾ ಕುಲ್ಲರ ನೀ ತಂದೆನ ಒಪ್ಪಿಸೆ ಮಾ ಮಲ್ಲರ ಮುಖದಿವು ಕಲ್ಲಿಸುವೆ ನುಡಿಡ ಕುಲ್ಲರ ನೀ ತಂದೆನ ಒಪ್ಪಿಸೆ ಮಾ ಮಲ್ಲರ ಮುಖದಿವು ಕಲ್ಲಿಸುವೆ ನುಡಿಡ ಅಕ್ರೂರ, ಅವರನ್ನ ಕರೆತರುವಲ್ಲಿ ಒಂದು ಕಾರಣ ಬೇಕಲ್ಲ. ಅದೇನು ಗೊತ್ತಾ? ಹಾ. ಬಿಲ್ಲ ಹಬ್ಬಕ್ಕೆನುತ್ತ ಹಾ. ನಾಳೆ ಚತುರ್ದಶಿ ಎಂದು ಅವರಿಲ್ಲಿಗೆ ಬರಬೇಕು. ಹಾ. ಅವರನ್ನ ನೀನು